ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೇ ನಮ್ಮ ದೇಶಾನಿದು ಹುಟ್ಟುಹಬ್ಬ, ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಈ ಟೈಮು ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ವಿ ಅಂತ ಹೇಳ್ಬೋದು. ನೋಡಿ, ಅದೆಲ್ಲ ಫೋಟೋಸು. ಹೊರಗೋಗಿದ್ವಿ, ಹೇಗೆ ಮಾಡಿದ್ವಿ ಏನು ಅಂತೆಲ್ಲ ಮುಂದೆ ನೋಡೋಣ ಬನ್ನಿ. ನೈಟ್ 12 ವಿಶ್ ಮಾಡಿದ್ದೆ. ಪಾಪ ನಿದ್ದೆಗಣ್ಣಲ್ಲಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಮಲಗಿದ್ಲು. ಮಾರ್ನಿಂಗ್ ಎದ್ದಿದ ತಕ್ಷಣ ಮತ್ತೆ ಫಸ್ಟ್ ವಿಶ್ ಮಾಡಿದೆ. ಇನ್ನು ಕಣ್ಣು ಬಿಡ್ತಾನೆ ಇಲ್ಲ, ನಾನೇ ಎಬ್ಬರಿಸ್ದೆ. 7 ಗಂಟೆ ಆಗಿತ್ತು. ಸೊ ವಿಶ್ ಮಾಡ್ತಾಯಿದ್ದೀನಿ. ಖುಷಿಯಾಗಿ ನೋಡ್ತಾ ಇದ್ದಾಳೆ. ಮಾರ್ನಿಂಗ್ಗೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಆದರೂ ಕೂಡ ಖುಷಿಯಾಗಿ ಎದ್ಲು ವಿಶ್ ಮಾಡಿ. ಅವಳಿಗೆ ನನಗೆ ಯಾವ ಭಾಷೆ ಗೊತ್ತು, ಎಲ್ಲ ಭಾಷೆಯಲ್ಲೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ದೆ. ಅದನ್ನೇ ಕೇಳ್ತಾ ಇದ್ಲು. ಮಲಯಾಳಿಲಿ ಏನಂತಾರೆ, ತಮಿಳಲ್ಲಿ ಏನಂತಾರೆ ಅಂತ. ಮಲಯಾಳಿಲಿ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳಿ, ಹಾಗೇ ಒಂದು ಹಾಫ್ ಆನ್ ಅವರ್ ಮಾತಾಡಿಕೊಂಡು ಬೆಡ್ ಮೇಲೆ ಇದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಎದ್ದು ಎಲ್ಲ ಆಲ್ರೆಡಿ ಆಗಲಿಕ್ಕೆ ಹೊರಗೋಗ್ಬೇಕಿತ್ತು. ಬೇರೆ ಪ್ರೋಗ್ರಾಮ್ಸ್ ಇತ್ತು ಇವತ್ತು. ಸೊ ಅವಳ ಡ್ರೆಸ್ಗಳು ನೋಡಿ ತೊಗೊಂಬಂದಿದ್ದು. ಅವಳೇ ಸೆಲೆಕ್ಟ್ ಮಾಡಿ ಬೇಕು ಅಂದ್ಬಿಟ್ಟು ಒಂದು 4 ಜೊತೆ ತೊಗೊಂಡು ಅದರೊಳಗೆ ಒಂದನ್ನು ಇವತ್ತು ಖುಷಿಯಾಗಿ ಹಾಕ್ಕೊಂಡು ಹೊರಗೋಗ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ಇವತ್ತೇನು ವಿಶೇಷ ಅಂದರೆ ನನ್ನ ಮಗಳದ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ. 100 ವರ್ಷ ಆರೋಗ್ಯ ಆಯಿಸ್ಕೊಟ್ಟು ದೇವರು ಚೆನ್ನಾಗಿರಲಿ ನಿನ್ನ. ಪ್ರತಿ ವರ್ಷವೂ ನಾವು ಅವಳನ್ನ ಮೊದಲನೇ ವರ್ಷ 2ನೇ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ 3ನೇ ವರ್ಷದಿಂದ ನಾವು ಪ್ರತಿ ವರ್ಷ ಅವಳು ಬರ್ಡೇ ಬಂದು ಅನಾಥಾಶ್ರಮದಲ್ಲಿ ಮಾಡ್ತಿದ್ವಿ. ಯಾಕಂದರೆ ನಮಗೂ ಅದಿಷ್ಟ. ಆಮೇಲೆ ಅವಳಿಗೂ ಗೊತ್ತಾಗಲಿ ಅಲ್ಲಿನ ಜನ ಹೇಗಿರ್ತಾರೆ, ಮಕ್ಕಳು ಹೇಗಿರ್ತಾರೆ ಅಂತ. ಅದೊಂದು ಒಳ್ಳೆ ಕೆಲಸ ಅಂಥೇಳಿ ಅಲ್ಲಿ ಮಾಡ್ತಾಯಿದ್ವಿ. ಬಟ್ ಈಗ ಅವಳಿಗೆ 9 ಇಯರ್ಸ್ ಕಂಪ್ಲೀಟಾಗಿ 10 ಇಯರ್ಸ್ ಬೀಳ್ತಿದೆ. ಸೊ ಈ ವರ್ಷ ನಾನು ಇಷ್ಟವಾಗೇ ಮಾಡಿ ಅಂತ ಹೇಳಿದ್ಲು. ಸೊ ಓಕೆ ಪಾಪ, ಅವಳದೇ ಆದಂತಹ ಖುಷಿ ಇರುತ್ತಲ್ಲ, ಹೀಗೆ ಮಾಡ್ಕೊಬೇಕು ಬರ್ಡೇ ಅಂತ. ಸರಿ ಅಮ್ಮ, ನಿನ್ಗೆ ಹೇಗೆ ಬೇಕು ಹೇಳು ಅಂದ್ವಿ. ಅವಳು ಕೆಲವೊಂದು ಟಿಪ್ಸ್ ಕೊಟ್ಟಲು, ಹೀಗೆ ಮಾಡಿ ಅಂತ. ಸೊ ಅದರಲ್ಲಿ ನಾವು ನೋಡಿಕೊಂಡು ಹೇಗಾಗುತ್ತೋ ಹಾಗೆ ಮಾಡಲಿಕ್ಕೆ ಇವತ್ತು ಹೊರಡ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎಲ್ಲನೂ ಕೂಡ ಹೇಳ್ತೀವಿ. ಬಟ್ ಈ ಟೈಮು ಯಾರೋ ಫ್ರೆಂಡ್ಸು ಫ್ಯಾಮಿಲಿ ಯಾರೂ ಕೂಡ ಇಲ್ಲ. ನಾವು 3 ಜನನೇ ಹೋಗ್ತಾ ಇದ್ದೀವಿ. ಒಂದು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಅದು ಯಾವ ಟೆಂಪಲ್ಲು ಅಂತ ಹೇಳ್ತೀನಿ. ಜೊತೆಗೆ ಒಂದು ಕಡೆ ಹೋಗಿ ಬರ್ಡೇ ಮಾಡಿ ವಾಪಸ್ಸು ಊಟ ಮಾಡ್ಕೊಂಡು ಬರೋದು. ನೆಕ್ಸ್ಟ್ ವೀಕ್ ಯಾವಾಗನ ಎಲ್ಲನ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಮಾಡೋದು. ಇವತ್ತೇ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇವತ್ತೇ ಟ್ರಾವೆಲೇ ಆಗೋದ್ರೆ ಅವಳು ಬರ್ಡೇ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿಸ್ಕೊಂಡು ಎಲ್ಲಿಗಾನ ದೇವಸ್ಥಾನಕ್ಕೆ ಮತ್ತೊಂದಕ್ಕೆ ಹೋಗಿ ಬರೋಣ ಒಂದು 3 ಡೇಸು. ಈಗ ಜಸ್ಟ್ ಅವಳು ಬರ್ಡೇ ಮಾಡೋಣ ಅಂತೇಳಿ ಹೊಡ್ತಾ ಇದ್ದೀವಿ. ನೋಡಿ, ಮೇಡಮ್ ರೆಡಿ ಆಗಿದ್ದಾರೆ. ಮೇಡಮ್, ಬರ್ಡೇ ಗರ್ಲ್, ಏನೇನು ಎಷ್ಟು ಡ್ರೆಸ್ ತಗೊಂಡ್ರಿ, ಏನೇನು ಮಾಡಿದ್ರಿ? ಶಾಪಿಂಗ್ಗೆ ವಿಜಯನಗರ್ಗೆ ಹೋಗಿದ್ವಿ. 4 ಜೊತೆ ಡ್ರೆಸ್ ತಗೊಂಡೆ. ಮತ್ತೆ ತುಂಬ ಖುಷಿಯಾಗಿದೆ. ನಂಗೆ ಇಷ್ಟ ಬಂದಿದ್ದೆಲ್ಲ ಡ್ರೆಸ್ ತಗೊಂಡೆ. ಅವಳಿಗೆ ಯಾವುದಾದ್ರು ಡ್ರೆಸ್ ಬೇಕು ಈ ಟೈಮು. 1 ಅಲ್ಲ 2 ಅಲ್ಲ 3 4 ಡ್ರೆಸ್ಗಳು ಸಿಕ್ತು. ಅವರ ಅಮ್ಮನೂ ಕೂಡ ಈಸ್ಕೊಟ್ಟಿದ್ದಾರೆ, ಅವ್ರ ಅಜ್ಜಿನೂ ಕೂಡ ಅಮೌಂಟ್ ಕೊಟ್ಟಿದ್ದಾರೆ. ಮತ್ತೆ ತೆಗಿಬೇಕು. ಸಾಕು ಈಗ ಸದ್ಯಕ್ಕೆ ಒಂದು 4 ಡ್ರೆಸ್ ಅಂತ ತೊಗೊಂಡ್ವಿ. ಆಮೇಲೆ ಅವಳಿಗೊಂದು ಬೇಜಾರಿರ್ತಿತ್ತು. ಅವಳು ಎಲ್ಲರಿಗೂ ಕೂಡ ಅವಳು ವಯಸ್ಸಿಗೆ ಆದಾಗೆ ಗಿಫ್ಟ್ಗಳು ಬರೆದು ಕೊಡೋದು ಎಲ್ಲ ಮಾಡ್ತಿದ್ದು. ನನಗೆ ಯಾರೂ ಗಿಫ್ಟ್ ಕೊಡೋಲ್ಲ ಅಂತ ಹೇಳ್ತಾ ಇದ್ದ. ಸೊ ಅವಳಿಗೆ ಖುಷಿ ಆಗಲಿ ಅಂತ ಈ ಸಲ ಒಂಚೂರು ಸ್ಪೆಷಲ್ಲಾಗಿ ಅವಳಿಗೆ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಸೊ ಕೊಡಬೇಕು, ಬಟ್ ಇವತ್ತು ಕೊಡ್ತೀನಿ ಅಲ್ವಾ ಗೊತ್ತಿಲ್ಲ. ದೇಶಾನಿ ಬೇಜಾರಾಗಬೇಡ, ಕಾರಣ ಹೇಳ್ತೀನಿ ಆಯಿತಾ. ಕೊಡ್ತೀನಿ, ಬಟ್ ಏನು ಅಂತ ಹೇಳ್ತೀನಿ ಆಯಿತಾ. ನೋಡಿ, ಹೋಗ್ತಾ ಇದ್ದಾರೆ ನಮ್ಮ ಸರ್, ಡ್ರೈವರು, ಸೊ ಡ್ಯಾಡಿ ಡ್ರೈವರ್ ಇಲ್ಲದೆ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ, ಬರೋಕ್ಕಾಗಲಿಲ್ಲ. ಅದು ಒಂದು ಒಳ್ಳೆ ಕೆಲಸ. ಅವ್ರಿಲ್ಲಾಂದರೆ ನಿಜ ನಮ್ಗೆ ಡ್ರೈವಿಂಗೇ ಬರೆದಿರೋರು ಹೇಗೆ ಹೋಗೋದು. ಸೊ ಅವ್ರಿಗೂ ಸೆಲ್ಯೂಟ್ ಹೊಡಿಬೇಕು, ಎಲ್ಲ ಡ್ರೈವರ್ಸ್ಗೂ ಕೂಡ. ಅಂಥದ್ದೇನಿಲ್ಲ, ಇರೋದನ್ನ ಹೇಳೋದು. ಮತ್ತು ನೋಡಿ, ಹೊಡ್ತಾ ಇದ್ವಿ. ಕೇಕ್ ತೊಗೊಬೇಕು. ಈ ಸರಿ ಏನು ಗ್ರ್ಯಾಂಡಾಗಿ ಏನು ಬೇಡ, ಯಾಕಂದರೆ ಮನೇಲಿ ಮಾಡೋದಿಲ್ವಲ್ಲ. ಸೊ ಬೇಡ, ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡೋಣ. ಸಿಂಪಲ್ಲಾಗಿ ಹೊರಗೋಗಿ ನಮ್ಮ 3 ಜನನೇ ಖುಷಿಯಿಂದ ಇದ್ದು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಅದು ಒಳ್ಳೆ ಪ್ಲೇಸ್ ಆಗಿ ಚೆನ್ನಾಗಿದ್ರೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ನೋಡಿ, ದೇಶಾನಿ ಮೇಡಮ್ ಇವತ್ತು ಗಾಗ್ರಾ ಚೋಲಿ ಥರ ಹಾಕ್ಕೊಂಡಿದ್ದಾರೆ. ನಾಳೆ ಸ್ಕೂಲಿಗೆ ಒಂದು ಹಾಕೊತಾರಂತೆ, ಮತ್ತು ಹಬ್ಬಕ್ಕೊಂದು ಹಾಕೊತೀವಿ ಅಂದರು. ಸೊ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಖುಷಿ ಅಂತ ಹೇಳಿದ್ವಿ. ಮಕ್ಳಿಗೆ ಅದೇ ಖುಷಿ, ಡ್ರೆಸ್ಸು, ಅದಕ್ಕೆ ಬ್ಯಾಂಗಲ್ಸ್ ಅಂತೆ, ಸ್ಟಿಕ್ಕರ್ಸ್ ಅಂತೆ. ಹೆಣ್ಮಕ್ಳು ಅಂದ್ರೆ ಅದು ಒಂಥರ ಖುಷಿ ಆಗುತ್ತೆ. ಎಲ್ಲನೂ ಜೋಡಿಸಿ ಮಾಡೋ ಅಷ್ಟೊತ್ತಿಗೆ ನಮಗೆ ಸಾಕಾಗಿರುತ್ತೆ.
ಅವ್ರ ಅಪ್ಪಂಗೆ ಸಾಕಾಗಿರುತ್ತೆ ಎಲ್ಲ ಹೊಂಚಲಿಕ್ಕೆ. ಹೋಗ್ತಾ ಇದ್ದೀವಿ. ಖುಷಿಯಾಗಿರಲಿ. ನಾನು ಹೇಳೋದೊಂದೇ, ಈ ಕಾಲದಲ್ಲಿ ಆಸ್ತಿ ಅಂತಸ್ತು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಬೆಟರ್ ಲೈಫ್ ಅಂತೂ ಕೊಡ್ತೀವಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅದಂತೂ ನಾವು ಮಾಡೇ ಮಾಡ್ತೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಥಿತಿ ನಾನು ಹೇಳೋದು, ಒಂದೊಳ್ಳೆ ಸಂಸ್ಕಾರನ ಕಲಿಸ್ಕೊಡ್ಬೇಕು. ಅದನ್ನು ನಾನು ಕೊಡ್ತಾ ಇದ್ದೀನಿ ಅಂತ ನನಗೆ ಖುಷಿ ಇದೆ. ಒಂದೊಳ್ಳೆ ಸಂಸ್ಕಾರ, ಒಂದೊಳ್ಳೆ ಹೆಲ್ಪಿಂಗ್ ನೇಚರ್ ಅನ್ನೋದನ್ನ ಕಲಿಸ್ಬೇಕು. ಅದು ನೆಕ್ಸ್ಟು ಎಜುಕೇಷನು, ಕಲ್ಚರು, ಮತ್ತೊಂದು ಎಲ್ಲನೂ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಅವಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಇದಿಷ್ಟನ್ನೇ ಕೇಳೋದು. ಅದನ್ನು ಬಿಟ್ಟು ನಾವು ಇನ್ನೇನು ಆಸ್ತಿ ಕೊಡು, ಅಂತಸ್ತು ಕೊಡು, ಮನೆ ಕೊಡು, ಸೈಟ್ ಕೊಡು, ಕಾರ್ ಕೊಡು, ಎಲ್ಲವೂ ಬೇಡ. ಇದಿಷ್ಟು ಕೊಟ್ಟರೆ ನಾವು ಮತ್ತೆಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಆದಷ್ಟು ನನ್ನ ಮಗಳಿಗೆ ಇರೋ ಒಂದೇ ಒಂದು ಮಗಳಿಗೆ ಎಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ಖುಷಿಯಿಂದ ನನ್ನ ಮಗುನ 100 ವರ್ಷ ದೇವ್ರು ಕಾಪಾಡಲಿ. ಮುಂದಿಂದು ನಾವು ಮಾಡ್ತೀವಿ, ಆ ಶಕ್ತಿ ಕೊಡಲಿ ದೇವರು ಅಂತ ಹೇಳ್ತೀವಿ. ಈಗ ಟಿಫನ್ ನಾವು ಮನೇಲಿ ಏನೂ ಮಾಡಲಿಲ್ಲ, ಹೊರಗೆ ಎಲ್ಲ ಮಾಡ್ಕೊಂಡು ನಾನು ಬಂದ್ವಿ ಹೋಟೆಲ್ಗೆ. ಟಿಫನ್ ಮಾಡ್ಕೊಂಡು ಹೊರ್ತೀವಿ. ಲೇಟಾಗಿದೆ, ಅಲ್ಲಿ ಒಂದು ಕಡೆಗೆ ಹೋಗಬೇಕಿತ್ತು, ಆ ಟೈಮಿಂಗ್ ತಂದಿರಬೇಕು. ಸೊ ಈಗ ಟಿಫನ್ ಮಾಡ್ಕೊಂಡು ಹೊಡ್ತೀವಿ. ಅಲ್ಲಿ ಹೋಗಿ ಆಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋಗಿ ಆಮೇಲೆ ಊಟಕ್ಕೆಲ್ಲ ಹೊರಗೋಗಿ ಬರೋಣ ಅನ್ನೋ ಪ್ಲ್ಯಾನ್. ಇವತ್ತು ದೇಶನಿದ್ದು ಬರ್ಡೇ ಪ್ಲ್ಯಾನ್ ಇಷ್ಟಿದೆ ನೋಡಿ. ನೆಕ್ಸ್ಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ನೋಡ್ತಾ ಇರಿ ಹಾಗೆ. ಓಕೆ, ಬಾಯ್ ಬಾಯ್. ಬಾಯ್. ನೋಡ್ತಾ ಇರಿ. ದೇಶಾನ ಇವತ್ತು ಫುಲ್ ಖುಷಿ ಆಗೋ ಥರ ಫುಲ್ ಡೇ ಇರ್ತೀವಿ ಅಲ್ವಾ ದೇಶನೇ? ಹೌದು. ಬಾಯ್. ಇದು ಬಂದು ರಾಜಾಜಿನಗರಲ್ಲಿ ಇರ್ತಕ್ಕಂಥ ಒಂದು ಬರ್ಡೇ ಪಾರ್ಟಿ ಮಾಡುವಂತಹ ಒಂದು ಪ್ಲೇಸು. ಹೀಗೆಲ್ಲ ಹೊಸದಾಗಿ ಕಂಡುಹಿಡಿದಿದ್ದಾರೆ. ಹೋಗೋದು 1-2-3 ಅವರ್ಸು ನಾವು ಅಲ್ಲಿ ರೆಂಟ್ ಥರ ಪೇ ಮಾಡಿ ನಮ್ಗೆ ಇಷ್ಟ ಬಂದಂಗೆಲ್ಲ ಕೇಕ್ ಕಟ್ ಮಾಡಿ ಊಟ ಮಾಡಿ ಬರೋ ಅಂಥದ್ದು. ಸೊ ಅವಳು ನನಗೆ ಹೀಗೆ ಬೇಕು ಅಂತ ಹೇಳೋದು. ಓಕೆ ಅಂಥೇಳಿ ನಾವು ಬುಕ್ ಮಾಡ್ಕೊಂಡಿದ್ವಿ. ಹೋಗಿ 1-2 ಅವರ್ಸು ಟೈಮ್ ಕೊಟ್ಟು ಕೇಕೆಲ್ಲ ಕಟ್ ಮಾಡಿಸಿ ಅಲ್ಲೇ ಡಿನ್ನರೆಲ್ಲ ಇರುತ್ತೆ, ಊಟ ಇರುತ್ತೆ, ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ. ನಮಗೇನು ಬೇಕು ಸ್ಲ್ಯಾಬಲ್ಲಿ ನಾವು ತೊಗೊಬೋದು. ಸೊ ಅದನ್ನೆಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಓಕೆ, 3 ಜನಕ್ಕೆ ಓಕೆ, ಆರಾಮಿದೆ. 5 ಜನ 10 ಜನಕ್ಕೂ ಸ್ವಲ್ಪ ಹಾಲು ಬೇರೆ ಬೇರೆ ಥರ ಇದೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಅವಳು ಇನ್ಸ್ಟಾಗ್ರಾಮ್ಸ್ ಎಲ್ಲ ನೋಡ್ತಿರೋದ್ರಿಂದ ಇತ್ತೀಚೆಗೆ ಅವಳಿಗೂ ಕೂಡ ಇಲ್ಲಿ ಹೋಗೋಣ ಅಂದ. ಸೊ ಅವಳು ಇಷ್ಟ ನಮ್ಮ ಇಷ್ಟ ಅಂಥೇಳಿ ಹೋದ್ವಿ. ಈ ಟೈಮು ನೋಡಿ ಚೆನ್ನಾಗಿದೆ. ನಿಜ ಒಳ್ಳೆ ಬಿಸ್ನೆಸ್ ಅನಿಸುತ್ತೆ. ಇದು ಒಳ್ಳೆ ಬಿಸ್ನೆಸ್ ಇದು ಮಾಡೋರಿಗೆ. 2 ಅವರ್ಸ್ಗೆ 500-600 ಹಿಡಿದು 1000 ಇದೆ. ಆರಾಮಾಗಿ ವರ್ತ್ ಆಗುತ್ತೆ, ಮಾಡ್ಬೋದು. ಇದು ಒಂದು ಒಳ್ಳೆ ಬಿಸ್ನೆಸ್ಸು. ನಾನು ಎಲ್ಲ ನೋಡಿದೆ, ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ನೋಡಿ. ತುಂಬ ಸಿಂಪಲ್ಲಾಗೆಲ್ಲ ಇದು ಮಾಡ್ತಾರೆ. ಕೇಕು ಅಲ್ಲೇ ಕೂಡ ಕೊಡ್ತಾರೆ, ಇಲ್ಲ ನಾವು ಹೊರಗಿಂದಾರು ತೊಗೊಂಡು ಹೋಗ್ಬೋದು. ಬಟ್ ಒಂದೊಂದಕ್ಕೊಂದೊಂದು ಥರ ರೇಟ್ ಇರುತ್ತೆ. ಬಟ್ ರೀಸನಬಲ್ ರೇಟ್ ಇದೆ ಅಂತ ನನಗನ್ಸುತ್ತೆ. ಸೊ ನೋಡಿ ಹೋದ್ವಿ. ಒಳಗೆಲ್ಲ ಫಾಗೆಲ್ಲ ಬಿಟ್ಟಿದ್ರು. ಎಲ್ಲ ಆಯಿತು. ಬರ್ಡೇದೆಲ್ಲ ಫೋಟೋಸು ವೀಡಿಯೋಸು ನಾನು ಕೆಲವೊಂದು ರೀಲ್ಸ್ ಮಾಡಿಕೊಂಡೆ. ಆ 2 ಅವರ್ಸ್ನ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಕ್ಲಿಯರಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ವಿ. ಕೇಕೆಲ್ಲ ಕಟ್ ಮಾಡಿದ್ವಿ. ಅವ್ರಿಗೆ ಇಷ್ಟ ಆದಂಗೆ ಗಿಫ್ಟ್ಗಳೆಲ್ಲ ಕೊಟ್ಟೆ. ತುಂಬ ಇಷ್ಟಪಟ್ಟಳು. ಗಿಫ್ಟ್ದೇ ಒಂದೊಂದು ವೀಡಿಯೋಸ್ ಮಾಡಿ ಹಾಕ್ತೀನಿ, ಪಾರ್ಟ್ 2 ಹಾಗೆ ನಿಮಗೆ. ಸೊ ಇದರಲ್ಲಿ ಜಸ್ಟು ಬರ್ಡೇ ನಾವು ಹೇಗೆ ಮಾಡಿದ್ವಿ, ಎಲ್ಲಿ ಮಾಡಿದ್ವಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗಿಫ್ಟ್ಗೆ ಒಂದು ವೀಡಿಯೋಸ್ನ ನಾನು ಮಾಡ್ತೀನಿ ನೋಡಿ. ಕೇಕೆಲ್ಲ ಕಟ್ ಮಾಡಿ ತಿನ್ನಿಸಿದ್ವಿ. ಚೆನ್ನಾಗಿದೆ ಪ್ಲೇಸ್. ಒಂಥರ ಏನು ತುಂಬ ಇದಿಲ್ಲ, ಆರಾಮಾಗಿ ಒಂದು ಫ್ಯಾಮಿಲಿ, ಒಂದು 5-6 ಫ್ಯಾಮಿಲಿ ಸೇರಿ ಆರಾಮಾಗಿ ಮಾಡೋವಂಥ ಒಂದು ಜಾಗ. ಟೈಮ್ ಉಳಿಯುತ್ತೆ. ಆಮೇಲೆ ಹೊರಗೆ ಹೋಗಿ ಇದೆಲ್ಲ ನಾವು ರೆಡಿ ಮಾಡೋ ಇದು ಖರ್ಚು ಎಲ್ಲನೂ ಹೆಚ್ಚು ಕಮ್ಮಿ ನೋಡಿದ್ರೆ ಅಷ್ಟೇ ಆಗುತ್ತೆ. ಅದ್ರ ಬದಲು ಈ ರೀತಿ ಮಾಡಿಕೊಂಡ್ರೆ ಬೆಸ್ಟ್ ನಾನು ಹೇಳ್ತೀನಿ ನೋಡಿ. ಎಲ್ಲ ಪ್ಲ್ಯಾಸ್ಟಿಕ್ ಫ್ಲವರ್ಸ್ಗಳಲ್ಲೇ ಇದು ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಐಡಿಯಾ ಚೆನ್ನಾಗಿದೆ. ನಮಗೂ ಖುಷಿ ಆಯಿತು. ನಾವು ತುಂಬ ಕಡೆ ನೋಡ್ತಾಯಿದ್ವಿ, ಬಟ್ ಇದು ನಮಗೆ ಓಕೆ ಅನ್ನಿಸ್ತು. ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ಇಲ್ಲಿ ಬುಕ್ ಮಾಡ್ಕೊಂಡ್ವಿ ನಾವು ನೋಡಿ. ನೆಕ್ಸ್ಟ್ ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂತು. ದೇಶಾನಿಗೆಲ್ಲ ಗಿಫ್ಟ್ ಕೊಟ್ಟಿರೋದೆಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಏನೇನು ಅಂತ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡ್ರೆಸ್ಸು ಕೂಡ ಚೆನ್ನಾಗಿ ಕಾಣ್ತಿದೆ ಒಳಗೆ ಫೋಟೋಗೆಲ್ಲ ನೋಡಿ. ನಮ್ಮ ದೇಶಾನಿ ಬರ್ಡೇ ಇವತ್ತು ಈ ರೀತಿ ಆಯಿತು. ಖುಷಿ ಆಯಿತು. ಅವಳ ಖುಷಿನೇ ನಮ್ಮ ಖುಷಿ. ಸೊ ಅವಳಿಗೆ ಹೇಗೆ ಬೇಕು, ಮಗು ಹೇಗೆ ಖುಷಿ ಪಟ್ಟಿದೆ ಅದೇ ಥರ ಈ ಟೈಮ್ ನಾವು ಮಾಡಿದ್ದೀವಿ.
ಪ್ರತಿ ವರ್ಷವೂ ಆಶ್ರಮದಲ್ಲೇ ಮಾಡಿರೋದ್ರಿಂದ ಅವಳಿಗೆ ಯಾವುದೇ ಗಿಫ್ಟ್ಗಳು ಬರ್ತಿರಲಿಲ್ಲ, ಯಾವುದೇ ಕೇಕೆಲ್ಲ ಕಟ್ ಮಾಡ್ತಿದ್ವಿ, ಗಿಫ್ಟ್ಸ್ ಯಾವುದು ಬರ್ತಿರಲಿಲ್ಲ. ಸೊ ಈ ಟೈಮು ಅವಳಿಗೋಸ್ಕರನೇ ಅವಳಿಗೆ ಇಷ್ಟ ಆಗೋ ಥರದಲ್ಲೇ ಮಾಡಿದ್ವಿ. ನೋಡಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸ್ಯಾರಿ ಬಗ್ಗೆ ಕೇಳ್ತಿದ್ವಿ. ಸ್ಯಾರಿ ಇಲ್ಲಿ ಎಲ್ಲ ತೊಗೊಂಡಿರೋದು, ಇದು ಕೇರಳದಿಂದ ನಮ್ಮ ಹಸ್ಬೆಂಡು ಗಿಫ್ಟಾಗಿ ತೊಗೊಂಬಂದಿದ್ದು ಹೋದಾಗ. ಸೊ ಅಲ್ಲಿಂದ ತರಿಸಿರೋದು. ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಇಸ್ಕಾನ್ಗೆ ಹೋದ್ವಿ. ತುಂಬ ವರ್ಷಗಳೇ ಆಗಿತ್ತು ಹೋಗಿ. ತುಂಬ ಜನ ಕೂಡ ಇದ್ದರು, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. 1 ಅವರ್ 2 ಅವರ್ ಅಲ್ಲೇ ಕೂತು ದರ್ಶನ ಎಲ್ಲ ಮುಗಿಸಿದ್ವಿ. ಕೃಷ್ಣನ ಟೆಂಪಲ್ಗೆ ಹೋಗ್ತೀನಿ ಅಂತಲೇ ನಾನು ಆ ಸ್ಯಾರಿ ಉಟ್ಟೆ, ಯಾಕಂದರೆ ಅದ್ರಲ್ಲಿ ನವಿಲುಗಿರಿಗಳಿದೆ. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಸ್ಯಾರಿನ ಫಸ್ಟ್ ಟೈಮ್ ಉಟ್ಕೊಂಡೆ ಟೆಂಪಲ್ಗೆ ಅಂತಲೇ. ನಮ್ಮ ಬರ್ಡೇ ಪಾರ್ಟಿ ಈ ರೀತಿ ನಡೀತು. ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದುವರೆದ ಭಾಗನ ತೋರಿಸ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಾಯ್.